ನಟ ಕಿಚ್ಚ ಸುದೀಪ್ ಒಂದ್ ಕಡೆ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸಿದ್ಧತೆಯಲ್ಲಿದ್ದಾರೆ. ಮತ್ತೊಂದ್ ಕಡೆ ಸಿನಿಮಾ, ಮತ್ತೊಂದ್ ಕಡೆ ವೈಯಕ್ತಿಕ ಜೀವನ. ಹೀಗಿರುವಾಗಲೇ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿಯ ಜನ್ಮದಿನ ಸಮೀಪಿಸುತ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಟ ಸುದೀಪ್ ದಿಢೀರಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ. ಕನ್ನಡದ ಮಾಣಿಕ್ಯ ಕಿಚ್ಚ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್. ಆಗಾಗ ಫೋಟೋ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ತಮ್ಮ ಅಪ್ಡೇಟ್ಗಳನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡ್ತಾರೆ. ಇದೀಗ ಬರ್ತ್ಡೇ ಬಗ್ಗೆ ಪೋಸ್ಟ್ ಮಾಡಿರೋ ಅವರು ಫ್ಯಾನ್ಸ್ಗೆ ನಿರಾಸೆ ತಂದಂತಿದೆ. ಹಾಗಾದ್ರೆ ಕಿಚ್ಚ ಪೋಸ್ಟ್ ಮಾಡಿರೋ ಆ ಪೋಸ್ಟ್ ನಲ್ಲಿ ಏನಿದೆ, ಅಭಿಮಾನಿಗಳ ಬಗ್ಗೆ ಏನಂದಿದ್ದಾರೆ, ಬರ್ತ್ಡೇ ಆಚರಣೆ ಮಾಡದೇ ಇರೋ ಕಾರಣ ಏನು ನೋಡೋಣ. ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಿ? 2ನೇ ಸೆಪ್ಟೆಂಬರ್ ಅನ್ನೋದು ಒಂದು ದಿನಾಂಕ ಅಷ್ಟೇ. ಅದನ್ನ ಸಂಭ್ರಮವನ್ನಾಗಿ 30 ವರ್ಷಗಳಿಂದ ಪರಿವರ್ತಿಸಿದ ಅಪಾರ ಪ್ರೀತಿ ನಿಮ್ಮದು. ನಿಮ್ಮ ಅಭಿಮಾನ, ಹುಚ್ಚು ಪ್ರೀತಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲಲ್ಲ. ಕಳೆದ 30 ವರ್ಷಗಳಲ್ಲಿ ನಿಮ್ಮ ಚಪ್ಪಾಳೆ ಶಿಳ್ಳೆಗಳಲ್ಲಿ ಹೆಚ್ಚು ಪ್ರೋತ್ಸಾಹ, ಪ್ರೀತಿ ಕಂಡುಕೊಂಡಿದ್ದೀನಿ. ಪ್ರತಿ ಸಿನಿಮಾ ಇರಲಿ, ಬಿಗ್ ಬಾಸ್ ಇರಲಿ, ಜೊತೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಮುಂದಾದಾಗ ನೀವು ತೋರಿಸಿದ ಪ್ರೀತಿ ಅಪರಿಮಿತ. ಅದೇ ನನಗೆ ಶ್ರೀರಕ್ಷೆ ಅಂತ ಬರ್ಕೊಂಡಿದ್ದಾರೆ. ಮುಂದುವರೆದು, ಆದ್ರೆ ಈ ವರ್ಷ ನನ್ನ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿಲ್ಲ. ಅದಕ್ಕೆ ಬಲವಾದ ಮತ್ತು ವೈಯಕ್ತಿಕ ಕಾರಣಗಳಿವೆ. ಸಂಭ್ರಮಗಳನ್ನ ತೆರೆದ ಹೃದಯದಿಂದ ಆಚರಿಸೋಕೆ ಸಾಧ್ಯವಾಗಿದ್ದಿದ್ರೆ ಅದು ಸಂಭ್ರಮವೇ ಅಲ್ಲ ನನಗೆ. ನಿಮ್ಮ ಊರು ಭಾಗಗಳಲ್ಲಿ ನೀವು ನಡೆಸೋ ಕಾರ್ಯಕ್ರಮಗಳೇ ಆಶೀರ್ವಾದ. ಸದಾ ಮುಂದುವರಲಿ. ಮತ್ತೆ ಭೇಟಿಯಾಗೋಣ. ನನ್ನನ್ನ ನಿಮ್ಮನ್ನ ಎಂದಾದರೂ ಬೇರ್ಪಡಿಸೋಕ್ ಸಾಧ್ಯವೇ? ಅಂದು ಮನೆಯ ಬಳಿಯೂ ಯಾರಿಗೂ ಲಭ್ಯ ಆಗ್ತಿಲ್ಲ. ಸತ್ಕಾರಗಳು ಗದ್ದಲವಾಗಬಾರ್ದು ಅನ್ನೋದನ್ನ ನಿಮ್ಮಲ್ಲಿ ಪದೇ ಪದೇ ಅರಿಕೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಉಡುಗೊರೆಗಳು ಸಮಾಜಕ್ಕೆ ಯೋಗವಾಗ್ಲಿ. ನಿಮ್ಮ ಪ್ರೀತಿ ಹಾರೈಕೆಗಳಿಗಿಂತ ಮತ್ತೊಂದು ಶ್ರೀರಕ್ಷೆ ಆಶೀರ್ವಾದ ಇರೋಕ್ ಸಾಧ್ಯನೇ ಅಂತ ಉಲ್ಲೇಖಿಸಿದ್ದಾರೆ. ಮತ್ತೊಂದು ವಿಷಯ, 30 ವರ್ಷ ಅಂದ್ರೆ ಬರೋಬ್ಬರಿ 30 ವರ್ಷ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿಕೊಂಡವನಿಗೆ ಸಿನಿಮಾ ನನ್ನ ಪರಮ ನಾಯಕ ಅನ್ನೋದು ಸ್ಪಷ್ಟ. ಕೆಲವೊಮ್ಮೆ ತಡ ಆಗ್ಬೋದು, ಅದಕ್ಕೂ ಕಾರಣ ಇರುತ್ತೆ. ಸಿಂಹ ಸುಮ್ಮನೆ ಕುಳಿತಿದೆ ಅಂದ್ರೆ ಸುಸ್ತಾಗ್ತಿದೆ ಅಂತಲ್ಲ, ಮುಂದಿನ ಬೇಟೆಗೆ ರೆಡಿ ಆಗ್ತಿದೆ ಎಂದರ್ಥ. ನೋಡಿ, ನನ್ನದೇ ಸಿನಿಮಾ ಸಂಭಾಷಣೆ ಹೀಗೆ ಈ ಪತ್ರದಲ್ಲಿ ನನ್ನ ಬಳಕೆಗೆ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವುದೇ ವೇದಿಕೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕನ್ನಡಿಗರನ್ನ ರಂಜಿಸಲು, ಕನ್ನಡವನ್ನ ಕುಣಿಸಲು, ಕನ್ನಡ ನನ್ನ ಸತ್ಯ, ಕನ್ನಡದಿಂದ ನಾನು ನಿತ್ಯ ಎಂದಿದ್ದಾರೆ. ಅಂತಿಮವಾಗಿ ನಿಮ್ಮನ್ನ ರಂಜಿಸೋ ವಿಷಯದಲ್ಲಿ ಯಾವತ್ತೂ ರಾಜಿ ಆದವನಲ್ಲ ನಾನು. ರಾಜಿ ಆಗೋದು ಇಲ್ಲ. ನನ್ನ ಎಲ್ಲ ಹೆಜ್ಜೆಗಳಲ್ಲಿ ನೀವಿದ್ದೀರಿ. ಹೆಜ್ಜೆ ಗುರಿತಾಕಿ. ಏನೇ ಇರಲಿ ಜೀವನದಲ್ಲಿ ಹೂ ಮುಳ್ಳು ನಿಮ್ಮ ಪ್ರೀತಿ ಮೈಲುಗಲ್ಲು. ಲವ್ ಯು ಆಲ್ವೇಸ್. ಪ್ರೀತಿಯಿಂದ ಕಿಚ್ಚ ಅಂತ ತಮ್ಮ ಪೋಸ್ಟ್ ಅನ್ನ ಕೊನೆಗೊಳಿಸಿದ್ದಾರೆ.